ಸ್ನೇಹಿತರೆ, ಗೌತಮ ಬುದ್ಧನ ಶಿಕ್ಷಣವು ಎಲ್ಲರ ಜೀವನಕ್ಕೂ ಹೊಸ ನಿರ್ದೇಶನವನ್ನು ನೀಡುತ್ತದೆ. ನೀವು ಸಹ ಇದನ್ನು ಒಪ್ಪುವುದಾದರೆ ನಮೋ ಬುದ್ಧಾಯ ಎಂದು ಕಾಮೆಂಟ್ಗಳಲ್ಲಿ ಬರೆಯಲು ಮರೆಯಬೇಡಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಾಪಾರಿ ನಗರದಲ್ಲಿ ವಾಸಿಸುತ್ತಿದ್ದನು. ಅವನು ತನ್ನ ಮತ್ತು ತನ್ನ ಕುಟುಂಬದ ನಿರ್ವಹಣೆಗಾಗಿ ಉಪ್ಪಿನ ವ್ಯಾಪಾರವನ್ನು ಮಾಡುತ್ತಿದ್ದನು. ಅವನಿಗೆ ಪತ್ನಿ ಮತ್ತು 2 ಗಂಡು ಮಕ್ಕಳಿದ್ದರು. ಹಾಗೂ ವ್ಯಾಪಾರಿಯ 2 ಪುತ್ರರ ಸ್ವಭಾವವು ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅದರಲ್ಲಿ ಹಿರಿಯ ಮಗನು ತುಂಬ ನಾಚಿಕೆ ಮತ್ತು ಮುಗ್ಧ ಸ್ವಭಾವದವನಾಗಿದ್ದನು. ಅವನು ಬೇರೆಯವರ ಜೊತೆ ಮಾತನಾಡಲು ನಾಚಿಕೆ ಪಡುತ್ತಿದ್ದನು ಮತ್ತು ಅವನ ಕಿರಿಯ ಮಗ ಬಹಿರ್ಮುಖಿ ಸ್ವಭಾವದ ವ್ಯಕ್ತಿಯಾಗಿದ್ದನು. ಬೇರೆಯವರೊಂದಿಗೆ ಮಾತನಾಡಲು ಅವನು ಎಂದಿಗೂ ಹಿಂಜರಿಯುತ್ತಿರಲಿಲ್ಲ. ಹಾಗೂ ಅವನ ಹಿರಿಯ ಮಗನೊಂದಿಗೆ ಜನರು ಮಾತನಾಡುತ್ತಿದ್ದರು ಮತ್ತು ಅವನನ್ನು ಮೂರ್ಖರೆಂದು ಪರಿಗಣಿಸುತ್ತಿದ್ದರು. ಅನೇಕ ಬಾರಿ ಜನರು ಆ ಹಿರಿಯ ಮಗನ ಮುಗ್ಧತೆಯ ಲಾಭವನ್ನು ಪಡೆಯುತ್ತಿದ್ದರು ಮತ್ತು ಹಿರಿಯ ಮಗ ಎಂದಿಗೂ ಕೂಡ ಜನರನ್ನು ಹಿಂತಿರುಗಿ ಏನು ಕೂಡ ಮಾತನಾಡುತ್ತಿರಲಿಲ್ಲ. ನಂತರ ತನ್ನ ಮಗನ ಈ ಸ್ವಭಾವದಿಂದಾಗಿ ವ್ಯಾಪಾರಿಯು ತುಂಬ ಬೇಸರಗೊಂಡಿದ್ದನು. ಆದ್ದರಿಂದ ಮುಗ್ಧ ಮತ್ತು ನಾಚಿಕೆ ಸ್ವಭಾವದ ಕಾರಣದಿಂದಾಗಿ ವ್ಯಾಪಾರಿಯು ತನ್ನ ಮಗನನ್ನು ಹಲವಾರು ಬಾರಿ ಹೊಡೆದನು. ಹೇಗಾದರೂ ಮಾಡಿ ತನ್ನ ಮಗನನ್ನು ಸುಧಾರಿಸುವ ಸಲುವಾಗಿ ಬಹಳ ಕೋಪಗೊಳ್ಳುತ್ತಿದ್ದನು ಮತ್ತು ಕೆಟ್ಟವನಾಗುತ್ತಿದ್ದನು. ತಂದೆಯ ಕೋಪವನ್ನು ನೋಡಿ ಹಿರಿಯ ಮಗನು ಮತ್ತಷ್ಟು ಅಸಮಾಧಾನಗೊಳ್ಳುತ್ತಿದ್ದನು. ಹಾಗೂ ಬಾಲ್ಯದಿಂದಲೂ ಕೂಡ ಅವನ ಸ್ವಭಾವವು ಮುಗ್ಧತನದಿಂದ ಕೂಡಿತ್ತು ಮತ್ತು ಅವನ ಮೇಲೆ ವಿಶ್ವಾಸದ ಕೊರತೆ ಇತ್ತು. ಇದರಿಂದಾಗಿ ಅವನು ಪರೀಕ್ಷೆಯಲ್ಲಿ ಬರುವ ಪ್ರಶ್ನೆಗಳು ಕೂಡ ಉತ್ತರವನ್ನು ಬರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಈ ಕಾರಣದಿಂದಾಗಿ ಅವನ ಶಿಕ್ಷಣವೂ ಕೂಡ ಮುಂದುವರೆಸಲು ಸಾಧ್ಯವಾಗಲಿಲ್ಲ. ಹಿರಿಯ ಮಗ ವಯಸ್ಸಿಗೆ ಬಂದಾಗ ತನ್ನೊಂದಿಗೆ ವ್ಯಾಪಾರದಲ್ಲಿ ಕೈಜೋಡಿಸಲು ಕೇಳಿಕೊಂಡನು. ತನ್ನ ತಂದೆಯ ಭಯದಿಂದಾಗಿ ಅವನು ವ್ಯಾಪಾರ ಮಾಡಲು ಒಪ್ಪಿಕೊಂಡನು. ಆದರೆ ಅವನು ವ್ಯಾಪಾರದಲ್ಲಿ ಅನೇಕ ಬಾರಿ ತಪ್ಪುಗಳನ್ನು ಮಾಡುತ್ತಿದ್ದನು. ಅದನ್ನು ನೋಡಿದ ವ್ಯಾಪಾರಿಯು ತುಂಬ ಕೋಪಗೊಳ್ಳುತ್ತಿದ್ದನು. ಒಂದು ದಿನ ವ್ಯಾಪಾರಿಯು ಬೇರೆ ಕೆಲಸದ ಮೇಲೆ ನಗರಕ್ಕೆ ಹೋದನು. ಆ ಸಮಯದಲ್ಲಿ ಹಿರಿಯ ಮಗನನ್ನು ತನ್ನ ಅಂಗಡಿಯಲ್ಲಿ ಕೂರಿಸಿದನು. ಆಗ ಅಲ್ಲಿ ಕೆಲವರು ಬಂದು ಹಿರಿಯ ಮಗನನ್ನು ಹೇಳುತ್ತಾರೆ, ನಿಮ್ಮ ತಂದೆ ನಮ್ಮನ್ನು ಕಳುಹಿಸಿದ್ದಾರೆ ಹಾಗೂ ಅಂಗಡಿಯಲ್ಲಿ ಇಟ್ಟ ಎಲ್ಲ ಉಪ್ಪಿನ ಚೀಲಗಳನ್ನು ನಗರಕ್ಕೆ ತೆಗೆದುಕೊಂಡು ಬರಬೇಕೆಂದು ಹೇಳಿದ್ದಾರೆ ಎಂದರು. ಇದನ್ನು ಕೇಳಿದ ಹಿರಿಯ ಮಗನಿಗೆ ತಿರುಗಿ ಪ್ರಶ್ನೆಯನ್ನು ಕೇಳಲು ಧೈರ್ಯವಾಗಲಿಲ್ಲ. ಆ 2 ಜನ ಎಲ್ಲ ಉಪ್ಪಿನ ಚೀಲಗಳನ್ನು ಗಾಡಿಯಲ್ಲಿ ತುಂಬಿಕೊಂಡು ಹೊರಟು ಹೋದರು. ಇದನ್ನು ನೋಡಿದ ವ್ಯಾಪಾರಿ ಮಗನಿಗೆ ಅವರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವನ ಹಿಂಜರಿಕೆ ಮತ್ತು ಸಂಕೋಚತನದಿಂದಾಗಿ ಅವನಿಗೆ ಏನು ಕೂಡ ಹೇಳಲು ಸಾಧ್ಯವಾಗಲಿಲ್ಲ. ಮತ್ತು ನಾನು ಅವರನ್ನು ಉಪ್ಪು ತೆಗೆದುಕೊಂಡು ಹೋಗುವುದನ್ನು ನಿಲ್ಲಿಸಿದರೆ ಅಪ್ಪ ನನ್ನ ಮೇಲೆ ಕೋಪಗೊಳ್ಳುತ್ತಾನೆ ಎಂದು ಯೋಚಿಸಿ ಅವನು ಏನು ಕೂಡ ಮಾತನಾಡಲಿಲ್ಲ. ಸ್ವಲ್ಪ ಸಮಯದ ನಂತರ ವ್ಯಾಪಾರಿಯು ನಗರದಿಂದ ಬಂದನು. ಆಗ ಅಂಗಡಿಯು ಖಾಲಿಯಾಗಿತ್ತು. ಇದನ್ನು ನೋಡಿದ ವ್ಯಾಪಾರಿಯು ಮಗನನ್ನು ಕೇಳುತ್ತಾನೆ, ಅಂಗಡಿಯು ಏಕೆ ಖಾಲಿಯಾಗಿದೆ ಎಂದನು. ಆಗ ಮಗನು ನಿಧಾನದ ಧ್ವನಿಯಲ್ಲಿ ಮಾತನಾಡುತ್ತಾನೆ, ಕೆಲವರು ಅಂಗಡಿಗೆ ಬಂದಿದ್ದರು. ನೀವು ನಗರಕ್ಕೆ ಅಂಗಡಿಯಲ್ಲಿದ್ದ ಎಲ್ಲ ಉಪ್ಪಿನ ಚೀಲಗಳನ್ನು ತೆಗೆದುಕೊಂಡು ಬರಲು ಹೇಳಿದ್ದೀರಾ ಎಂದು ಎಲ್ಲ ಚೀಲಗಳನ್ನು ತೆಗೆದುಕೊಂಡು ಹೋದರು ಎಂದು ಹೇಳಿದನು. ಇದನ್ನು ಕೇಳಿದ ವ್ಯಾಪಾರಿಯು ತನ್ನ ಮಗನನ್ನು ಹೊಡೆದನು ಹಾಗೂ ಅವನನ್ನು ಅಂಗಡಿಯಿಂದ ಹೊರಗೆ ತಳ್ಳಿ ಹಾಕುತ್ತಾನೆ. ನಂತರ ಮಗನಿಗೆ ಹೇಳುತ್ತಾನೆ, ನೀನು ಮೂರ್ಖನಾಗಿಯೇ ಉಳಿಯುತ್ತೀಯಾ? ನಿನಗೆ ಆ ಜನರು ಮರಳು ಮಾಡುವ ಮೂಲಕ ಉಪ್ಪಿನ ಚೀಲಗಳನ್ನು ತೆಗೆದುಕೊಂಡು ಹೋದರು. ನೀನು ನನಗೆ ತುಂಬ ನಷ್ಟ ಉಂಟು ಮಾಡಿದ್ದೀಯಾ. ಇಲ್ಲಿಂದ ಓಡಿ ಹೋಗು, ಮನೆಗೆ ಹಿಂತಿರುಗಿ ಬರಬೇಡ. ನೀನು ಹಿಂತಿರುಗಿ ಬಂದರೆ
ನಾನು ನಿನ್ನನ್ನು ಬಹಳ ಹೊಡೆಯುತ್ತೇನೆ ಎಂದನು. ಇದನ್ನು ಕೇಳಿದ ಮಗನು ಇದರಿಂದ ತುಂಬಾ ದುಃಖಿತನಾಗುತ್ತಾನೆ. ಮತ್ತೆ ಅವನ ನಾಚಿಕೆ ಸ್ವಭಾವದಿಂದಾಗಿ ಅವನ ತಂದೆಯು ಅವನ ಮೇಲೆ ಹೆಚ್ಚು ಕೋಪಗೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ತುಂಬ ನಷ್ಟವಾಯಿತು. ಇದನ್ನು ನೋಡಿದ ನಗರದ ಎಲ್ಲ ಜನರು ವ್ಯಾಪಾರಿಯ ಮಗನನ್ನು ನೋಡಿ ನಗುತ್ತಿದ್ದರು ಮತ್ತು ಅವನನ್ನು ಹೀಯಾಳಿಸುತ್ತಾರೆ. ಇದನ್ನು ಕಂಡು ಅವನಿಗೆ ಮುಜುಗರವಾಗುತ್ತದೆ. ಅವನ ಜೀವನದಲ್ಲಿ ಏನು ಕೂಡ ಗುಣಪಡಿಸಲು ಸಾಧ್ಯವಿಲ್ಲ. ಅವನು ಯಾವಾಗಲೂ ಮೂರ್ಖನಾಗಿಯೇ ಉಳಿಯುತ್ತಾನೆ ಮತ್ತು ಈ ಸಮಾಜದಲ್ಲಿ ಹಂತ ಹಂತವಾಗಿ ಜನರೊಂದಿಗೆ ವಾಸಿಸಲು ಎಂದಿಗೂ ಸಾಧ್ಯವಿಲ್ಲ ಎಂದು ವ್ಯಾಪಾರಿಯು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ. ನಂತರ ವ್ಯಾಪಾರಿಯ ಮಗನು ನಗರದಿಂದ ಹೊರಗೆ ಬರುತ್ತಾನೆ ಮತ್ತು ನದಿಯ ದಡದಲ್ಲಿ ಕುಳಿತುಕೊಂಡು ಅಳುತ್ತಾನೆ. ಆಳವಾದ ನೀರನ್ನು ನೋಡಿ, ಈಗ ನಾನು ಬದುಕುಳಿಯುವುದು ಉಪಯೋಗವಿಲ್ಲ. ಈ ನದಿಯಲ್ಲಿ ಮುಳುಗಿ ತನ್ನನ್ನು ತಾನು ಕೊನೆಗೊಳಿಸುವುದಾಗಿ ಅವನ ಮನಸ್ಸಿನಲ್ಲಿ ವಿಚಾರ ಮಾಡಿದನು. ವಿಫಲವಾದ ಜೀವನವನ್ನು ನಡೆಸುವುದಕ್ಕಿಂತ ತನ್ನನ್ನು ತಾನು ಕೊನೆಗೊಳಿಸುವುದು ಉತ್ತಮವೆಂದು ನಿರ್ಧರಿಸುತ್ತಾನೆ. ನಂತರ ಅವನು ನದಿಗೆ ಹಾರುತ್ತಾನೆ. ಹಾರಿದ ಕೂಡಲೇ ಒಬ್ಬ ಬೌದ್ಧ ಸನ್ಯಾಸಿಯು ನದಿಯಿಂದ ತೆಗೆದು ಅವನಿಗೆ ರಕ್ಷಿಸಿದನು. ನಂತರ ವ್ಯಾಪಾರಿಯ ಮಗ ಬೌದ್ಧ ಸನ್ಯಾಸಿಯ ಮೇಲೆ ಕೋಪಗೊಳ್ಳಲು ಪ್ರಾರಂಭಿಸಿದನು ಮತ್ತು ಹೇಳಿದನು, ನೀನು ನನ್ನನ್ನು ಏಕೆ ಉಳಿಸಿದ್ದೀರಿ? ಈ ವಿಫಲ ಜೀವನವನ್ನು ನಡೆಸಲು ನಾನು ಬಯಸುವುದಿಲ್ಲ. ನಂತರ ಬೌದ್ಧ ಸನ್ಯಾಸಿಯು ಅವನಿಗೆ ವಿವರಿಸಿ ಹೇಳಿದರು, ಜೀವನವು ಒಂದೇ ಸಲ ಸಿಗುತ್ತದೆ. ನೀನು ಜೀವಂತನಾಗಿ ಉಳಿಯದಿದ್ದರೆ ನಿನ್ನ ವಿಫಲ ಜೀವನವನ್ನು ಸಫಲ ಜೀವನವನ್ನಾಗಿ ಹೇಗೆ ಮಾಡುತ್ತೀಯಾ ಎಂದು ಹೇಳುತ್ತಾರೆ. ಆಗ ವ್ಯಾಪಾರಿ ಮಗನು ಹೇಳುತ್ತಾನೆ, ನನ್ನ ಜೀವನಕ್ಕೆ ಬಹಳಷ್ಟು ಸಮಸ್ಯೆಗಳಿವೆ. ನನ್ನ ಮುಗ್ಧ ಮತ್ತು ನಾಚಿಕೆ ಸ್ವಭಾವದಿಂದಾಗಿ ಎಲ್ಲ ಸಮಸ್ಯೆಗಳು ಸಂಭವಿಸಿವೆ ಹಾಗೂ ನನ್ನ ತಂದೆಯ ವ್ಯಾಪಾರದಲ್ಲಿ ನಷ್ಟವನ್ನು ಮಾಡಿದ್ದೇನೆ ಮತ್ತು ನನ್ನ ಈ ಸ್ವಭಾವದಿಂದಾಗಿ ನನ್ನ ಶಿಕ್ಷಣವೂ ಸಹ ಮುಂದುವರಿಸಲು ಸಾಧ್ಯವಾಗಲಿಲ್ಲ ಮತ್ತು ಈ ಇಡೀ ಜಗತ್ತು ನನ್ನನ್ನು ಮೂರ್ಖನೆಂದು ಪರಿಗಣಿಸುತ್ತದೆ. ಹಾಗಾದರೆ ಈ ಜಗತ್ತಿನಲ್ಲಿ ಮೂರ್ಖರಿಗೆ ಬದುಕುವ ಹಕ್ಕಿದೆಯೇ ಎಂದು ಬೌದ್ಧ ಸನ್ಯಾಸಿಗೆ ಪ್ರಶ್ನೆ ಕೇಳುತ್ತಾನೆ. ಆಗ ಬೌದ್ಧ ಸನ್ಯಾಸಿ, ನಿನ್ನ ಈ ಪ್ರಶ್ನೆಗೆ ನನ್ನ ಗುರುಗಳು ಉತ್ತರಿಸುತ್ತಾರೆ ಹೇಳಿದರು. ನಡಿ, ನನ್ನ ಗುರುಗಳಿಗೆ ಭೇಟಿ ಮಾಡಿಸುತ್ತೇನೆ ಎಂದು ಕರೆದುಕೊಂಡು ಹೋದರು. ಆಗ ವ್ಯಾಪಾರಿ ಮಗನು, ನಾನು ಯಾರೊಂದಿಗೂ ಸಹ ಮಾತನಾಡಲು ಬಯಸುವುದಿಲ್ಲ ಹಾಗೂ ಇವತ್ತು ನನ್ನ ಜೀವನವನ್ನು ಕೊನೆಗೊಳಿಸುತ್ತೇನೆ ಎಂದನು. ನಂತರ ಬೌದ್ಧ ಸನ್ಯಾಸಿಯು ಅವನಿಗೆ ಪದೇ ಪದೇ ವಿವರಿಸಿದ ನಂತರ ಅವನು ಗುರುಗಳನ್ನು ಭೇಟಿಯಾಗಲು ಒಪ್ಪಿದನು ಮತ್ತು ಬೌದ್ಧ ಸನ್ಯಾಸಿಯು ವ್ಯಾಪಾರಿ ಮಗನನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ವ್ಯಾಪಾರಿ ಮಗನು ಒಂದು ಮರದ ಕೆಳಗೆ ಧ್ಯಾನ ಮಾಡುತ್ತಾ ಕುಳಿತ ಒಬ್ಬ ವ್ಯಕ್ತಿಯನ್ನು ನೋಡುತ್ತಾನೆ. ಆಗ ಬೌದ್ಧ ಸನ್ಯಾಸಿ ಹೇಳಿದರು, ಇವರೇ ನಮ್ಮ ಗುರು ಗೌತಮ ಬುದ್ಧ ಎಂದು ಹೇಳಿದರು. ಅಲ್ಲಿ ಇಬ್ಬರು ಹೋಗಿ ಗೌತಮ ಬುದ್ಧರಿಗೆ ನಮಸ್ಕರಿಸುತ್ತಾರೆ. ವ್ಯಾಪಾರಿ ಮಗನು ಅಲ್ಲಿಯೇ ಕುಳಿತುಕೊಂಡು ಗೌತಮ ಬುದ್ಧರನ್ನು ನೋಡಿ ಮನದುಂಬಿ ಅಳಲು ಪ್ರಾರಂಭಿಸುತ್ತಾನೆ. ನಂತರ ಗೌತಮ ಬುದ್ಧನು ಅವನ ಅಳುವಿಗೆ ಕಾರಣವನ್ನು ಕೇಳಿದರು. ಆಗ ವ್ಯಾಪಾರಿ ಮಗನು ಹೇಳಿದನು, ಈಗ ನೀವೇ ನನ್ನ ಕೊನೆಯ ಭರವಸೆಯ ದಾರಿಯಾಗಿದ್ದೀರಾ. ನೀವು ನನ್ನ ಸಮಸ್ಯೆಯನ್ನು ಪರಿಹರಿಸದಿದ್ದರೆ ನನ್ನ ಜೀವನವು ಇಲ್ಲಿಗೆ ಕೊನೆಗೊಳ್ಳುತ್ತದೆ ಎಂದನು. ಆಗ ಗೌತಮ ಬುದ್ಧರು, ನಿನ್ನ ಸಮಸ್ಯೆ ಏನು ಎಂದು ಕೇಳುತ್ತಾರೆ. ವ್ಯಾಪಾರಿ ಮಗನು ಹೇಳುತ್ತಾನೆ, ನಾನು ಬಾಲ್ಯದಿಂದಲೂ ನಾಚಿಕೆ ಮತ್ತು ಮುಗ್ಧ ಅಂತರ್ಮುಖಿ ಸ್ವಭಾವವನ್ನು ಹೊಂದಿದ್ದೇನೆ. ಈ ಕಾರಣದಿಂದಾಗಿ ಜನರು ನನ್ನನ್ನು ಮೂರ್ಖನೆಂದು ಕರೆಯುತ್ತಾರೆ ಮತ್ತು ನನ್ನ ತಂದೆ ಕೂಡ ನನ್ನನ್ನು ಪ್ರೀತಿಸುವುದಿಲ್ಲ, ಬಹಳ ದ್ವೇಷಿಸುತ್ತಾರೆ ಎಂದು ಹೇಳಿದ. ಆಗ ಗೌತಮ ಬುದ್ಧರು ವ್ಯಾಪಾರಿ ಮಗನನ್ನು ಸಮಾಧಾನಪಡಿಸುತ್ತಾ ಹೇಳಿದರು, ನಿನ್ನ ಈ ಎಲ್ಲ ಸಮಸ್ಯೆಗಳಿಗೆ ನನ್ನ ಹತ್ತಿರ ಪರಿಹಾರವಿದೆ ಮತ್ತು ನಿನ್ನ ಜೀವನವು ತುಂಬ ಸುಲಭವಾಗುತ್ತದೆ ಎಂದರು. ಆಗ ವ್ಯಾಪಾರಿ ಮಗನು, ಇದೆಲ್ಲ
ನಿಜವಾಗಿಯೂ ಆಗುತ್ತದೆಯೇ ಎಂದು ಕೇಳಿದನು. ನೀವು ಬಹಳ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಯಾಗಿದ್ದೀರಿ. ನಿಮಗೆ ಅನೇಕ ಶಿಷ್ಯರು ಇದ್ದಾರೆ. ಹೇ ಗುರುದೇವ, ನಾನು ನಿಮ್ಮ ಶಿಷ್ಯನಾಗಲು ಬಯಸುತ್ತೇನೆ. ನೀವು ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸುತ್ತೀರಾ ಎಂದು ಕೇಳಿದನು. ನಂತರ ಗೌತಮ ಬುದ್ಧರು ಹಾ ಸರಿ ಎಂದು ಹೇಳಿದರು. ಸರಿ ಗುರುದೇವ, ಈಗ ನನಗೆ ಪರಿಹಾರವನ್ನು ಹೇಳಿ, ಅದರಿಂದ ನನ್ನ ಜೀವನವು ಬದಲಾಗುತ್ತದೆಯೇ ಎಂದನು. ಆಗ ಗೌತಮ ಬುದ್ಧರು ಹೇಳಿದರು, ಆದರೆ ಅದಕ್ಕೂ ಮೊದಲು ನೀನು ನನ್ನ ಕೆಲವು ಪ್ರಮುಖ ಕಾರ್ಯಗಳನ್ನು ಮಾಡಲೇಬೇಕಾಗಿದೆ. ನೀನು ನನ್ನ ಈ ಕಾರ್ಯಗಳನ್ನು ಮಾಡಿದರೆ ನಿನಗೆ ನಾನು ಕೆಲವು ಮುಖ್ಯವಾದ ಕ್ರಮಗಳನ್ನು ನಿನಗೆ ಹೇಳುತ್ತೇನೆ. ಇದರಿಂದ ನಿನ್ನ ಜೀವನದಲ್ಲಿ ಎಲ್ಲವೂ ಉತ್ತಮವಾಗುತ್ತದೆ ಮತ್ತು ನಿನ್ನ ತಂದೆ ಸಹ ನಿನ್ನೊಂದಿಗೆ ಸಂತೋಷವಾಗಿರುತ್ತಾರೆ ಎಂದರು. ಹಾಗೂ ಇಂದಿನಿಂದ 3 ದಿನಗಳ ನಂತರ ನಿನ್ನ ಜೀವನವನ್ನು ಬದಲಾಯಿಸುವಂತಹ ಕ್ರಮಗಳನ್ನು ನಾನು ನಿನಗೆ ಹೇಳುತ್ತೇನೆ. ಆದರೆ ನೀನು ನನ್ನ ಎಲ್ಲ ಕಾರ್ಯಗಳನ್ನು 3 ದಿನದ ಒಳಗೆ ಮುಗಿಸಬೇಕು ಎಂದರು. ನಾನು ಹೇಳಿದಂತೆ ನೀನು ಆ ಕಾರ್ಯಗಳನ್ನು ಮಾಡುವಲ್ಲಿ ಯಶಸ್ವಿಯಾದರೆ 3ನೇ ದಿನದ ನಂತರವೇ ನಿನ್ನ ಜೀವನವು ಬದಲಾಗುತ್ತದೆ ಎಂದರು. ಹಾಗೆಯೇ ನಿನ್ನ ಮೊದಲನೆಯ ದಿನ ನಾಳೆಯಿಂದ ಪ್ರಾರಂಭವಾಗುತ್ತದೆ. ಈಗ ಹೋಗಿ ಆಶ್ರಮದಲ್ಲಿ ವಿಶ್ರಾಂತಿ ಮಾಡು ಎಂದು ಹೇಳಿದರು. ಮರುದಿನ ವ್ಯಾಪಾರಿ ಮಗನು ಗೌತಮ ಬುದ್ಧರನ್ನು ತಲುಪಿ, ಹೇ ಗುರುದೇವ, ಮೊದಲ ದಿನದ ಕಾರ್ಯವನ್ನು ನನಗೆ ಹೇಳಿ ಎಂದನು. ಆಗ ಗೌತಮ ಬುದ್ಧರು, ನೀನು 10 ಅಪರಿಚಿತರೊಂದಿಗೆ ಮಾತನಾಡಬೇಕು ಮತ್ತು ಅವರ ಹೆಸರು, ಜೀವನದ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಬೇಕು ಮತ್ತು ನೀನು ತಿಳಿದುಕೊಂಡ ಮಾಹಿತಿಯನ್ನು ನನಗೆ ಸಂಜೆಯ ತನಕ ತಿಳಿಸಬೇಕು ಎಂದರು. ಇದನ್ನು ಕೇಳಿದ ವ್ಯಾಪಾರಿ ಮಗನು ತುಂಬಾ ಹಿಂಜರಿಯುತ್ತಾನೆ. ಆದರೆ ಅವನು ಗೌತಮ ಬುದ್ಧರಿಗೆ ಸರಿ ಆಯಿತು ಗುರುದೇವ ಎಂದು ಹೇಳಿ ಹೊರಡುತ್ತಾನೆ. ನಂತರ ಅವನು 10 ಅಪರಿಚಿತ ವ್ಯಕ್ತಿಗಳನ್ನು ಮಾತನಾಡಿಸುವ ಪ್ರಾರಂಭದಲ್ಲಿ ತುಂಬಾ ಹಿಂಜರಿಯುತ್ತಿದ್ದನು. ಅನೇಕ ಜನರು ಅವನನ್ನು ಹೆದರಿಸುತ್ತಿದ್ದರು ಮತ್ತು ಅವನನ್ನು ಓಡಿಸುತ್ತಿದ್ದರು. ಆದರೆ ಅವನ ಜೀವನವನ್ನು ಬದಲಾಯಿಸಲು ಇದೇ ಒಂದು ಏಕೈಕ ಮಾರ್ಗವಾಗಿತ್ತು. ಅಂತಿಮವಾಗಿ ಬಹಳ ಪ್ರಯತ್ನಪಟ್ಟು ಅವನು 10 ಅಪರಿಚಿತ ವ್ಯಕ್ತಿಗಳ ಹೆಸರು ಮತ್ತು ಅವರ ಕೆಲಸದ ಸ್ಥಿತಿಗತಿಗಳ ಮಾಹಿತಿಯನ್ನು ಪಡೆದುಕೊಂಡು ಸಂಜೆ ಗೌತಮ ಬುದ್ಧರನ್ನು ತಲುಪಿದನು. ಇದನ್ನು ನೋಡಿದ ಗೌತಮ ಬುದ್ಧರು, ಇಂದಿನ ಕೆಲಸವನ್ನು ಸರಿಯಾಗಿ ಪೂರ್ಣಗೊಳಿಸಿದ್ದೀಯಾ ಎಂದು ಹೇಳಿದರು. ನಂತರ ಮತ್ತೆ ಮರುದಿನ ವ್ಯಾಪಾರಿ ಮಗ ಗೌತಮ ಬುದ್ಧರನ್ನು ಭೇಟಿಯಾಗುತ್ತಾನೆ. ಆಗ ಗೌತಮ ಬುದ್ಧರು ಹೇಳುತ್ತಾರೆ, ಇಂದಿನ ಕಾರ್ಯವು ಆಶ್ರಮದಲ್ಲಿ ವಾಸಿಸುವ 10 ಶಿಷ್ಯರನ್ನು ಉದ್ದೇಶಿಸಿ ನೀರಿನ ಬಳಕೆಯ ಬಗ್ಗೆ ಪಾಠ ಮಾಡಬೇಕು ಎಂದು ಹೇಳುತ್ತಾರೆ. ಗೌತಮ ಬುದ್ಧರ ಈ ಮಾತನ್ನು ಕೇಳಿದ ವ್ಯಾಪಾರಿ ಮಗ ಅಲ್ಲಿಯೇ ಹಕ್ಕಬುಕ್ಕನಾಗಿ ನಿಲ್ಲುತ್ತಾನೆ. ನೀವು ನನ್ನಿಂದ ಯಾವ ರೀತಿಯ ಕಾರ್ಯ ಮಾಡಿಸುತ್ತಿದ್ದೀರಾ ಗೊತ್ತಿದೆಯಾ? ನನ್ನಿಂದ ನನ್ನ ಶಿಕ್ಷಣವೂ ಸಹ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ನಾನು ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಲಿಲ್ಲ. ಆದ್ದರಿಂದ ನಾನು ಈ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಎಂದನು. ಆಗ ಗೌತಮ ಬುದ್ಧರು ಹೇಳಿದರು, ಹಾಗಾದರೆ ಸರಿ, ನಾನು ಕೂಡ ನಿನಗೆ ಪರಿಹಾರವನ್ನು ಹೇಳುವುದಿಲ್ಲ ಎಂದರು. ನಂತರ ವ್ಯಾಪಾರಿ ಮಗ ನಮಸ್ಕರಿಸುತ್ತಾ ಹೇಳುತ್ತಾನೆ, ನನ್ನ ಶಿಕ್ಷಣವು ಅಪೂರ್ಣವಾಗಿದೆ ಎಂದು ನಿಮಗೆ ತಿಳಿದಿದೆ. ನಾನು ಮಕ್ಕಳಿಗೆ ಹೇಗೆ ಕಲಿಸಲು ಸಾಧ್ಯ ಎಂದು ಕೇಳಿದನು. ಆಗ ಗೌತಮ ಬುದ್ಧರು ಮುಗುಳ್ನಗುತ್ತಾ ಹೇಳುತ್ತಾರೆ, ಇಲ್ಲಿ ನಿನ್ನ ಶಿಕ್ಷಣವು ಅಪೂರ್ಣವಾಗಿದೆ ಎಂದು ನನಗೆ ಮಾತ್ರ ತಿಳಿದಿದೆ, ಅದು ಇಲ್ಲಿನ ಮಕ್ಕಳಿಗೆ ತಿಳಿದಿಲ್ಲ ಎಂದು ಹೇಳಿದರು. ನೀನು ಪ್ರತಿದಿನ ನಿನ್ನ ಜೀವನದಲ್ಲಿ ನೀರನ್ನು ಬಳಸುತ್ತಿದ್ದೀಯಾ, ಇದರ ಬಗ್ಗೆ ಆ ಮಕ್ಕಳಿಗೆ ತಿಳಿದಿಲ್ಲ ಎಂದರು. ಅಂತಿಮವಾಗಿ ವ್ಯಾಪಾರಿ ಮಗನಿಗೆ ಬೇರೆ ಯಾವುದೇ ಮಾರ್ಗವಿರಲಿಲ್ಲ. ಧೈರ್ಯದಿಂದ ಅವನು ಅಲ್ಲಿನ ಮಕ್ಕಳ ಬಳಿ ಹೋಗಿ ತಲುಪುತ್ತಾನೆ ಮತ್ತು ಅವನಿಗೆ
ಪ್ರಾರಂಭದಲ್ಲಿ ಅವನ ಕೈಕಾಲುಗಳು ನಡುಗುತ್ತಿದ್ದವು, ಆದರೆ ಅಂತಿಮವಾಗಿ ಅವನು ನೀರಿನ ವಿಶೇಷತೆಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ ಮತ್ತು ಮಕ್ಕಳಿಗೆ ನೀರಿನ 5 ವೈಶಿಷ್ಟ್ಯತೆಗಳನ್ನು ಹೇಳುತ್ತಾನೆ. ಹಾಗೂ ಅಲ್ಲಿಂದ ಅವನು ಬೇಗನೆ ಗೌತಮ ಬುದ್ಧರ ಬಳಿಗೆ ಓಡಿ ಹೋದನು ಹಾಗೂ ಗೌತಮ ಬುದ್ಧರಿಗೆ ನನಗೆ ತುಂಬಾ ಭಯವಾಯಿತು ಎಂದನು. ಆದರೆ ನಾನು ಮಕ್ಕಳಿಗೆ ನೀರಿನ 5 ವೈಶಿಷ್ಟ್ಯತೆಗಳನ್ನು ಹೇಳಿದ್ದೇನೆ ಎಂದನು. ಆಗ ಗೌತಮ ಬುದ್ಧರು ಹೇಳುತ್ತಾರೆ, ಹಾಗಾದರೆ ನೀನು ಇನ್ನೊಂದು ಬಾರಿ ಪ್ರಯತ್ನಿಸಿ ಬಾ ಎಂದು ಹೇಳುತ್ತಾರೆ. ಆಗ ವ್ಯಾಪಾರಿ ಮಗನು ಮತ್ತೆ ಧೈರ್ಯದಿಂದ ಮಕ್ಕಳಿಗೆ ನೀರಿನ ಬಗ್ಗೆ ಕಲಿಸಲು ಪ್ರಾರಂಭಿಸುತ್ತಾನೆ. ಹಾಗೂ ಈ ಸಮಯದಲ್ಲಿ ವ್ಯಾಪಾರಿ ಮಗನಿಗೆ ಯಾವುದೇ ರೀತಿಯ ಭಯಭೀತಿ ಉಂಟಾಗುವುದಿಲ್ಲ ಮತ್ತು ಶಿಕ್ಷಣವನ್ನು ಸಹ ಪೂರ್ಣ ವಿಶ್ವಾಸದಿಂದ ಮಕ್ಕಳಿಗೆ ಕಲಿಸುತ್ತಾನೆ. ಇದನ್ನು ನೋಡಿದ ಗೌತಮ ಬುದ್ಧರು ವ್ಯಾಪಾರಿ ಮಗನನ್ನು ತುಂಬಾ ಹೊಗಳುತ್ತಾರೆ. ನೀನು ಖಂಡಿತವಾಗಿಯೂ ಧೈರ್ಯಶಾಲಿ ಇದ್ದೀಯಾ ಎಂದರು. ಗೌತಮ ಬುದ್ಧರ ಹೊಗಳಿಕೆಯನ್ನು ಕಂಡು ವ್ಯಾಪಾರಿ ಮಗ ತುಂಬಾ ಸಂತೋಷನಾಗುತ್ತಾನೆ. ಮತ್ತೆ 3ನೇ ದಿವಸ ವ್ಯಾಪಾರಿ ಮಗ ಗೌತಮ ಬುದ್ಧರ ಬಳಿಗೆ ಹೋಗುತ್ತಾನೆ. ಆಗ ಗೌತಮ ಬುದ್ಧರು ಹೇಳುತ್ತಾರೆ, ಇಂದಿನ ಕಾರ್ಯವು ನಿನಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸಬಹುದು, ಆದರೆ ಇಂದು ನೀನು ನಿಮ್ಮ ತಂದೆಯನ್ನು ಭೇಟಿಯಾಗಲು ಹೋಗಬೇಕಾಗಿದೆ ಎನ್ನುತ್ತಾರೆ. ಇದನ್ನು ಕೇಳಿದ ವ್ಯಾಪಾರಿ ಮಗನು ತುಂಬಾ ಹೆದರುತ್ತಾನೆ ಮತ್ತು ಅಲ್ಲಿ ನಾನು ಹೋಗುವುದಿಲ್ಲ, ತಂದೆಯನ್ನು ಭೇಟಿಯಾಗುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಗೌತಮ ಬುದ್ಧರು, ಹಾಗಾದರೆ ಸರಿ, ನಾನು ಕೂಡ ನಿನಗೆ ಪರಿಹಾರವನ್ನು ಹೇಳುವುದಿಲ್ಲ ಎಂದರು. ಆದರೆ ಅಂತಿಮವಾಗಿ ಆ ವ್ಯಾಪಾರಿ ಮಗ ಗೌತಮ ಬುದ್ಧರ ಮಾತನ್ನು ಸ್ವೀಕರಿಸಲೇಬೇಕಾಯಿತು ಮತ್ತು ಗೌತಮ ಬುದ್ಧರು ಅವನಿಗೆ ಹೇಳುತ್ತಾರೆ, ನೀನು ನಿನ್ನ ತಂದೆಯ ಬಳಿಗೆ ಹೋಗಿ ಅವರಲ್ಲಿ ಕ್ಷಮೆ ಕೇಳು ಮತ್ತು ನನಗೆ ಮತ್ತೊಂದು ಅವಕಾಶ ನೀಡಿ, ಅದರಿಂದ ನಾನು ಬುದ್ಧಿವಂತ ಎಂದು ಸಾಬೀತುಪಡಿಸುತ್ತೇನೆ ಎಂದು ಕೇಳಿಕೋ ಎಂದು ಹೇಳುತ್ತಾರೆ. ನಂತರ ವ್ಯಾಪಾರಿ ಮಗನು ತನ್ನ ತಂದೆಯನ್ನು ಬಹಳ ಧೈರ್ಯದಿಂದ ಎದುರಿಸುತ್ತಾನೆ ಮತ್ತು ಅವರಿಗೆ ಕ್ಷಮೆಯನ್ನು ಕೇಳುತ್ತಾನೆ. ಅಂತಿಮವಾಗಿ ವ್ಯಾಪಾರಿಯು ತನ್ನ ಮಗನನ್ನು ಕ್ಷಮಿಸುತ್ತಾರೆ ಮತ್ತು ಅವನಿಗೆ ಮತ್ತೊಂದು ಅವಕಾಶವನ್ನು ನೀಡಲು ಒಪ್ಪಿಕೊಳ್ಳುತ್ತಾರೆ. ಮತ್ತೆ ಅವನು ಗೌತಮ ಬುದ್ಧರ ಬಳಿಗೆ ಬಂದು ಪರಿಹಾರವನ್ನು ಕೇಳುತ್ತಾನೆ. ಆಗ ಗೌತಮ ಬುದ್ಧರು ಹೇಳುತ್ತಾರೆ, ನಿನ್ನ ಪರಿಹಾರವನ್ನು ನೀನೇ ಕಂಡುಕೊಂಡಿದ್ದೀಯಾ, ನೀನು ಬೇರೆಯವರೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ, ನಾಚಿಕೆ ಪಡುತ್ತಿದ್ದೆ, ಹೆದರುತ್ತಿದ್ದೆ. ಇದೆಲ್ಲವೂ ನಿನ್ನ ಮನಸ್ಸಿನಲ್ಲಿ ಆಳವಾಗಿ ಕುಳಿತುಕೊಂಡ ಭಯವಾಗಿತ್ತು ಮತ್ತು ನಮಗೆ ಎಷ್ಟು ವಿಶ್ವಾಸವಿದೆ, ನಮ್ಮಲ್ಲಿ ಎಷ್ಟು ನಾಚಿಕೆ ಇದೆ ಮತ್ತು ಎಷ್ಟು ಭಯವಿದೆ ಎಂದು ನಮಗೆ ಮಾತ್ರ ತಿಳಿದಿದೆ. ಅದು ಹೊರಗಿನ ಜಗತ್ತಿನಲ್ಲಿ ಯಾರಿಗೂ ತಿಳಿದಿಲ್ಲ. ನಾವು ಜಗತ್ತಿಗೆ ನಮ್ಮನ್ನು ಯಾವ ರೀತಿಯಲ್ಲಿ ತೋರಿಸುತ್ತೇವೆಯೇ ಜನರು ನಮ್ಮನ್ನು ಆ ರೀತಿಯಲ್ಲಿಯೇ ಪರಿಗಣಿಸುತ್ತಾರೆ. ನಿಮಗೆ ವಿಶ್ವಾಸ ಇಲ್ಲದಿದ್ದರೂ ಸಹ ನೀವು ಅಪರಿಚಿತ ಜನರ ನಡುವೆ ವಿಶ್ವಾಸ ಇದ್ದಂತೆ ವರ್ತಿಸಿ. ಇದರಿಂದ ಯಾರಿಗೂ ಕೂಡ ತಿಳಿಯುವುದಿಲ್ಲ ನೀವು ಹೇಗಿದ್ದೀರಾ ಎಂದು. ಮತ್ತು ಇದೆಲ್ಲವನ್ನು ಕೇಳಿಸಿಕೊಂಡ ವ್ಯಾಪಾರಿಯ ಮಗನು ಗೌತಮ ಬುದ್ಧರು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಅವನಿಗೆ ಅರ್ಥವಾಗುತ್ತದೆ. ಹಾಗೂ ಅವನು ಗೌತಮ ಬುದ್ಧರಿಗೆ ಧನ್ಯವಾದ ಹೇಳುತ್ತಾನೆ ಮತ್ತು ನಾನು ನನ್ನ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾಗಿ ಮುಂದೆ ಬರುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ಸ್ನೇಹಿತರೆ, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ. ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯೂ ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.